ನಮಸ್ತೆ ವೀಕ್ಷಕರೇ, ಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಟಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ಮಾಸ್ತಿ ಗ್ರಾಮದಲ್ಲಿ ಓಸಾಟ್ ಸಂಸ್ಥೆಯಿಂದ ನಿರ್ಮಿಸಿಕೊಟ್ಟ 75 ಲಕ್ಷ ವೆಚ್ಚದಲ್ಲಿ ಅಡಿಗೆ ಕುಣಿಯ ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಇಒ ಅವರು, ಓಸಾಟ್ ಸಂಸ್ಥೆಯವರು ಇಡೀ ರಾಜ್ಯದಲ್ಲಿ 100ನೇ ಶಾಲೆಯನ್ನ ನಿರ್ಮಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಮಾಸ್ತಿಯ ಶಾಲೆಯನ್ನ ಶಿಕ್ಷಣದ ಕಾಶಿ ಎಂದು ಕರೆದರು. ಈ ಸಂದರ್ಭದಲ್ಲಿ ಜಗದೀಶ್ ಪೌಡರ್, ಬಿಇಒ ಕೆಂಪಯ್ಯ, ಮಂಗಳಕುಮಾರ್, ಅಕ್ರಂ ಪಾಷಾ, ಬಾಬು, ರಾಮಣ್ಣ, ವೆಂಕಟಪ್ಪ, ಗೀತಾ, ಮೋಹನ್, ವೀರಣ್ಣ, ಬಾಲಕೃಷ್ಣ, ಹರೀಶ್, ಮೋಹನ್, ಸಿತೇಶ್, ಇರ್ಫಾನ್ ಖಾನ್ ಮತ್ತು ಶಾಲೆಯ ಸಿಬ್ಬಂದಿಗಳು, ಶಾಲೆಯ ಮಕ್ಕಳು ಹಾಜರಿದ್ದರು. ಎಂಟಿವಿ ನ್ಯೂಸ್ ಕನ್ನಡ ವರದಿ ಯಶೋಧ ಟಿ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9008748286 9591262228. ಸುದ್ದಿಗಳನ್ನು ವೀಕ್ಷಿಸಲು ಎಂಟಿವಿ ನ್ಯೂಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶ ಗುಣಪ್ರವೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಣೇಶಾನಾಯ ಬಾಲಚಂದ್ರ ಶ್ರೀ ಗಣೇಶಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि. Wow, very good, very good. Then handwriting will improve. Yeah. This is the base for interlink it is, sir. As far as concentration. Yeah. Otherwise, to make them sit, no. Educated students, to make them sit and do, it's very difficult. So, see, you can see the improvement how they are doing it. Excellent. Sir, day by day, I observe, day by day they will improve. Very good. Yeah. Students also So you are very training all enthusiastic. teachers, Yeah. so that after 6 months they can pretty much Yeah. learn by themselves. So she's Jackie man. She's always there with me. Takes all the classes with me. And You are teacher, huh? no sir. Hey, Balgai, Balgai. I'm not art teacher. I'm English teacher. Right. She's English teacher, sir. But she's not. ಮೇಂಟೈನ್ ಮಾಡಬೇಕು. ಇದನ್ನ ಮಾಡ್ತು ಅಂತಂದ್ರೆ ಅದೇ ಜನಾಂಗತಕ್ಕರಾಗ್ಲಿ ಅಥವಾ ನಮ್ಮ ಓಸಾಟ್ ಸಂಸ್ಥೆನೇ ಆಗಲಿ ನಾವು ಸಂತೋಷದಿಂದ ಬಂದು ಇಂಥ ಒಂದು ಸ್ಕೂಲ್ನ ಇಂಪ್ರೂವ್ ಮಾಡ್ತೀವಿ. ನಿಮಗೆಲ್ಲ ಒಂದೇ ಒಂದು ಕಳಕಳಿ, ಇದನ್ನ ನಿಮ್ಮ ಮನೆ, ನಿಮ್ಮ ಸ್ವಂತದ್ದು, ಇದು
ಅಂದ್ಕೊಂಡು ಈ ಸ್ಕೂಲ್ನ ಚೆನ್ನಾಗಿ ಮೇಂಟೈನ್ ಮಾಡಿ ಆ್ಯಂಡ್ ಈ ರೋಲ್ ಮಾಡಲ್ ಥರ ಈ ಸ್ಕೂಲ್ನ ಮುಂದೆ ತರಿಸಿ ಎಲ್ರಿಗೂ ಅವಾಗ ಸಂತೋಷ ಆಗುತ್ತೆ. ಇದೇ ಒಂದು ನನ್ನ ಕಳಕಳಿ. ಬರ್ತೀನಿ ನಾನು ಮತ್ತೆ ಪುನಃ 6 ತಿಂಗಳು ಬಿಟ್ಕೊಂಡು ಬರ್ತೀನಿ. ಈ ಸ್ಕೂಲು ಚೆನ್ನಾಗಿ ಹೀಗೆ ಇರಲಿ ಅಂತ ನಿಮಗೆಲ್ಲ ಕೇಳ್ಕೊಂಡು ಮಾಸ್ತಿ ವೆಂಕಟೇಶಯ್ಯಂಗರವರ ಮಾಸ್ತಿ ಗ್ರಾಮದಲ್ಲಿ ಇವತ್ತು ಹೊಸಾಟ್ ಸಂಸ್ಥೆಯ ವತಿಯಿಂದ ನಿರ್ಮಿಸಿಕೊಟ್ಟಿರುವಂತಹ ಸುಸಜ್ಜಿತವಾದಂತಹ ಅಡಿಗೆ ಕೋಣೆ ಮತ್ತೆ ಕಟ್ಟಡ ಒಂದು ಕಾಮಗಾರಿಯಲ್ಲಿ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಿದಂತ ಎಲ್ಲ ಸಂಸ್ಥೆಯ ಬಿ ವಿ ಜಗದೀಶ್ ಸರ್ ಅವರಿದ್ದಾರೆ, ಚೇರ್ಮನ್ ಹೊಸಾಟ್. ಮಂಗಳ ಕುಮಾರಿ ಮೇಡಮ್ ಅವರಿದ್ದಾರೆ, ಬಾಲಕೃಷ್ಣ ಸರ್ ಅವರಿದ್ದಾರೆ, ಹರೀಶ್ ಸರ್ ಇದ್ದಾರೆ, ಸತೀಶ್ ಸರ್ ಇದ್ದಾರೆ, ವೀರಣ್ಣಗೌಡರು ಈ ಸಂಸ್ಥೆಯ ನಮ್ಮೆಲ್ಲರ ಪ್ರೀತಿಯ ಅಣ್ಣವರವರು ವೀರಣ್ಣಗೌಡರು ಇದ್ದಾರೆ, ಕೋಲಾರದ ಆಸ್ತಿ. ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಸರ್ ಅವರು, ವೈಸ್ ಪ್ರಿನ್ಸಿಪಲ್ ಅವರು, ಅಕ್ರಪ್ಪ ಸರ್ ಅವರು, ನಮ್ಮೆಲ್ಲರ ಪ್ರೀತಿಯ ಮಕ್ಕಳು, ಶಿಕ್ಷಕರು. ಮಕ್ಕಳೇ, ನಾನು 15 ವರ್ಷದ ಹಿಂದೆ ನೋಡಿದಂತ ಮಾಸ್ತಿಗೂ ಕೂಡ ಇವತ್ತಿನ ನೋಡ್ತಿರುವಂತ ಮಾಸ್ತಿಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ರಾಜಗೋಪಾಲ್ ಸರ್ ಅವರು ಕೆಲಸ ಮಾಡ್ತಾ ಇದ್ರು, ನಾವು ಬರ್ತಾ ಇದ್ದೋ, ರೋಡ್ ಪಕ್ಕದಲ್ಲಿ ಒಂದು ಸ್ಕೂಲ್ ಇತ್ತು, ಅದಕ್ಕೆ ಹಿಂದೆ ಜಾಗ ಇದೆ. ಅವಾಗ ನಾವು ಏನೋ ಬಯಸಿದ್ದೋ, ಅವಾಗ ನಾವು ಇದ್ದಾಗ ಕೆಲವರು ಯೋಜನೆಗಳು ಬಂದಿತ್ತು. ಶಾಲೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರದ ವತಿಯಿಂದ ಜಾಗವನ್ನು ಕೂಡ ಕಂಡುಹಿಡಿದು ಅಲ್ಲಿ ಶಾಲೆ ಕಟ್ಟಬೇಕು ಅಂತ ಕೂಡ ಇತ್ತು. ಬಟ್ ಇಲ್ಲೇ ಬಂದು ಈ ಜಾಗದಲ್ಲೇ ಒಂದು ಶಾಲೆಯನ್ನ ಕಟ್ಟಿ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹೊಸಾಟ್ ಅನ್ನೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತೆ ಇಡೀ ರಾಜ್ಯದಲ್ಲಿ ಆಗ್ಲೇ ಸಾರ್ ಹೇಳ್ತಾ ಇದ್ರು ಇದು 100ನೇ ಶಾಲೆ ಅಂತ. 100ಗೆ ನಾವೇನಂತೀವಿ? ಸೆಂಚುರಿ ಅಂತೀವಿ. 99ಗೆ 90 ನೋಡಿದ್ರೆ ಅಲ್ವಾ, ಸೆಂಚುರಿ ಅನ್ನಲ್ಲ. ಒಂದು ಜಸ್ಟ್ ಮಿಸ್ ಆಯ್ತು. 99ಗೆ ಎಷ್ಟು ಸಾರಿ ಅಲೌಟ್ ಆಗಿದ್ದಾರೆ, ಔಟ್ ಆಗಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಇಲ್ಲಿ 100 ಶಾಲೆ, 100ನೇ ಶಾಲೆ ಅನ್ನೋದು ಎಷ್ಟು ಅದ್ಭುತ ಅಲ್ವಾ? ಅದು ನಮ್ಮ ಶಾಲೆ ಆಗಿದೆ. ದಯವಿಟ್ಟು ಈ ಒಂದು ಆಸ್ತಿ ಇದೆಯಲ್ಲ, ಇದು ನಮ್ಮೆಲ್ಲರ ಆಸ್ತಿ. ಹೆಂಗೆ ಮಾಸ್ತಿ ವೆಂಕಟೇಶ್ ಅವರು ಕನ್ನಡಕ್ಕೆ ಸಣ್ಣ ಕಥೆಗಳ ಜನಕ ಅಂತ ಕರೆದ್ರೋ, ಕನ್ನಡಕ್ಕೆ ಆಸ್ತಿ ಅಂತ ಕರೆದ್ರೋ, ಈ ಶಾಲೆ ನಮ್ಗೇನಾಗಿದೆ? ಆಸ್ತಿ ಆಗಿದೆ. ಪ್ರತಿಯೊಬ್ಬರ ಆಸ್ತಿ ಆಗಿದೆ. ಇದು ಕೇವಲ ನೆನಪಿನ ಕಾಣಿಕೆ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಏನ್ ಬರ್ದಿದೆ ಅಂತ ಹೇಳಿದ್ರೆ, ಮಾಸ್ತಿ ಕನ್ನಡದ ಆಸ್ತಿ ಅಂತ. ಅಂದ್ರೆ ಈ ಶಾಲೆಯಲ್ಲಿ, ಈ ಊರಿನಲ್ಲಿ ಮಾಸ್ತಿ ಅವರು ಬೆಳೆದು ದೊಡ್ಡವರಾದ್ಮೇಲೆ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಅದರಿಂದ ಅವ್ರನ್ನ ಕನ್ನಡದ ಆಸ್ತಿ ಅಂತ ಕರಿತೀವಿ. ಯಾರಾದ್ರೂ ನನ್ನ ಕೇಳಿದ್ರೆ ನಾನು ಹೇಳೋದು, ನೀವು ನಮ್ಮ ದೇಶದ ಆಸ್ತಿ. ಸರಿನಾ? ನಮ್ಮ ದೇಶದ ಭವಿಷ್ಯ ನಿಮ್ಮ ಮೇಲೆ ನಿಂತಿದೆ. ಒಪ್ಕೋತೀರಾ? ಹಾಂ, ಎಷ್ಟು ಜನ ಒಪ್ಕೋತೀರಾ? ನೀವೆಲ್ಲ ನಮ್ಮ ಭವಿಷ್ಯ ಅನ್ನೋಕ್ಕೆ ವೆರಿ ಗುಡ್. ಸೊ ಅದರಿಂದ ನಾನು ಹೇಳೋದೇನು ಅಂತಂದರೆ, ಆಸ್ತಿನ ನಾವು ತುಂಬ ಜೋಪಾನವಾಗಿ ಕಾಪಾಡ್ತೀವಿ. ಈ ಸ್ಕೂಲು ನಿಮ್ಮ ಆಸ್ತಿ, ನೀವು ನಿಮ್ಮ ತಂದೆ ತಾಯಿಗೆ ಆಸ್ತಿ, ಹಾಗೆ ಈ ದೇಶಕ್ಕೂ ಕೂಡ ಆಸ್ತಿ. ಆದ್ದರಿಂದ ನಿಮ್ಮ ಶಾಲೆನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಜಗದೀಶ್ ಅವರು, ಶ್ರೀಯುತ ಕೆಂಪಯ್ಯನವರು ಹೇಳಿದ ಹಾಗೆ ಇದು ನಿಮ್ಮ ಜವಾಬ್ದಾರಿ. ಈ ಶಾಲೆನ ರಕ್ಷಿಸ್ಕೊಂಡು, ಕಾಪಾಡಿಕೊಂಡು, ಕ್ಲೀನಾಗಿ ಇಟ್ಕೊಂಡು ಮುಂದೆ ಹೋಗಿ. ಅದ್ರ ಜೊತೆಗೆ ಇನ್ನೊಂದು ಜವಾಬ್ದಾರಿ ಏನು ಅಂದರೆ, ನಿಮ್ಮ ತಂದೆ ತಾಯಿ ಎಲ್ಲ ತುಂಬ ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿರೋ ಎಲ್ಲ ಟೀಚರ್ಸ್ ಎಷ್ಟು ಶ್ರಮ ಪಟ್ಟು ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ. ಅವ್ರಿಗೆ ಇನ್ನೇನು ಮಾಡೋ ಕೆಲಸ ಇಲ್ವಾ? ಉದ್ಧಾರಕ್ಕೋಸ್ಕರನೇ ಅವರೆಲ್ಲ ಕಷ್ಟಪಟ್ಟು ದಿನ ಬಂದು ನಿಮಗೆಲ್ಲ ಎಲ್ಲರೂ ಜೋರಾಗಿ ಚಪ್ಪಾಳೆ ಬಿಡ್ತೀನಿ. ಅವರು ಶ್ರಮ ಪಟ್ಟು ನಿಮಗೆಲ್ಲ ವಿದ್ಯಾದಾನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನೀವೆಲ್ಲ ದೊಡ್ಡವರಾಗಿ ದೇಶ ಉದ್ಧಾರ ಮಾಡಿ, ನಿಮ್ಮ ಮನೆ ಉದ್ಧಾರ ಮಾಡಿ, ನೀವು ಇದು ಹಳ್ಳಿ ಉದ್ಧಾರ ಮಾಡಿ, ಯಾವ ರೀತಿಯಲ್ಲಿ ಸೇವೆ ಮಾಡ್ಬೋದೋ ಆ ಥರ ಸೇವೆ ಮಾಡಿ. ನಾವು ಬೇಡ್ಕೊಳ್ಳೋದು ಅಷ್ಟೇ. ಸ್ಕೂಲ್ ನಾವು ಕಟ್ಬಿಡ್ತೀವಿ, ಆದರೆ
ನೀವು ನಿಮ್ಮ ಕೆಲಸ ನೀವು ಮಾಡಬೇಕು. ಅದೇನು ಅಂದರೆ ದೊಡ್ಡವರಾಗಿ ಚೆನ್ನಾಗಿ ಓದಿ ಮುಂದಕ್ಕೆ ಬಂದು ನಿಮ್ಮ ಮನೆ, ನಿಮ್ಮ ಹಳ್ಳಿ, ನಿಮ್ಮ ಶಾಲೆ ಎಲ್ಲರಿಗೂ ಒಳ್ಳೆ ಹೆಸರು ತರಬೇಕು. ತರ್ತೀರಾ ಅಲ್ವಾ? ಗಾಡಿ ಹಾಕ್ತಿರ್ತೀರಾ, ಕೈ ಹಾಕಿ. ಸಂದರ್ಭದಲ್ಲಿ ಅವರು ತುಂಬಾ ಸಹಕಾರವನ್ನು ಕೊಟ್ಟು ನಮ್ಮ ಶಾಲೆಗೆ ಏನು ಬೇಕು ಹೇಳಿದ್ರು ಕೂಡ ಎಲ್ಲ ಅಂತ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮೊದಲು ಈ ಶಾಲೆಯಲ್ಲಿ 2018ರಲ್ಲಿ ನಾನು ಬಂದಾಗ 520 ಸ್ಟ್ರೆಂತ್ ಇತ್ತು. ತದನಂತರ ಅದು 18-19ರ ನಂತರ ಅಕ್ರಮ್ ಸಾರು ಇಲ್ಲಿಗೆ SDMC ಅಧ್ಯಕ್ಷರಾಗಿ ಬಂದ ತಕ್ಷಣ ಹಳೆಯ ಕಟ್ಟಡಗಳಿಗೆ 20 ಕಟ್ಟಡಗಳಿಗೆ ಒಂದು ಸುಣ್ಣ ಬಣ್ಣವನ್ನು ಬಳಸಿ ಎಲ್ಲ ಶಿಕ್ಷಕರ ಒಂದು ಸಹಕಾರದಿಂದ ಗುಣಮಟ್ಟದ ಶಿಕ್ಷಣವನ್ನು ಯಾವಾಗ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅದು ನಾನು ಗುಜರಾತ್ ಅವರು ಗುಜರಾತಲ್ಲಿ ಸ್ಕೂಲ್ ಮಾಡ್ತೀನಿ ಅಂತ ಹೇಳಿಲ್ಲ. ನೋಡಿ, ನಾನು ಕರ್ನಾಟಕದಲ್ಲಿ 4 ವರ್ಷ ಓದಿದ್ದೀನಿ. ಕರ್ನಾಟಕದಲ್ಲಿ ನಾನು ಸ್ಕೂಲ್ ಮಾಡಕ್ಕೆ ರೆಡಿಯಾಗಿದ್ದೀನಿ. ನೀವು ಏನು ಮಾಡ್ತೀನಿ ಅಂತ ಹೇಳ್ತೀರೋ ಅದಕ್ಕೆ ನಾನು ಕಂಪ್ಲೀಟ್ ಆಗಿ ಹಣ ಕೊಟ್ಟು ಒಂದು ಸ್ಕೂಲ್ನ ಮಾಡಿಸೋ ಆಸೆ ಇದೆ ನನಗೆ ಅಂತ. ಆವತ್ತಿನ ಆಗಿದ್ದ ಒಂದು ಮಾತುಕತೆ, ಒಂದು 3-4 ವರ್ಷದ ಮಾತುಕತೆ, ಇವತ್ತಿನ ದಿನ ಈ ಸ್ಕೂಲ್ ಬಂದು ನೋಡಿದ್ರೆ ಎಷ್ಟು ಚೆನ್ನಾಗಿ ಸಂತೋಷ ಆಗುತ್ತೆ. ಮತ್ತೆ ಜನಾರ್ದನ್ ಟಕ್ಕರ್ ಅವರ ಫ್ಯಾಮಿಲಿಗೆ ನಮ್ಮ ಕೃತಜ್ಞತೆಗಳನ್ನ ನಾವೆಲ್ಲ ತೋರಿಸ್ಬೇಕಾಗುತ್ತೆ. ಯಾಕೆಂದ್ರೆ ಕರ್ನಾಟಕದವ್ರು ಅಲ್ದಿರ ಬೇರೆ ಯಾವುದೋ ಊರಲ್ಲಿದ್ದು ನಮ್ಮ ಕರ್ನಾಟಕದ ದೇಶದ ಮಕ್ಕಳಿಗೆ ಸಹಾಯ ಆಗಬೇಕು, ಅದಕ್ಕೆ ತುಂಬಾ ದೊಡ್ಡ ಹುಡುಗಿಯಾಗಿದೆ, ತುಂಬಾ ದೊಡ್ಡ ಹುಡುಗಿಯಾಗಿದೆ, ಹೌದಲ್ವಾ? ಅದರಿಂದ ನಾವು ಅವರು ಪಟ್ಟಿರೋ ಕಷ್ಟ, ಅವರು ಒಂದು ಉದ್ದೇಶದಿಂದ ಈ ಯಾವ ಸ್ಕೂಲ್ನ ಮಾಡಿದಾರೋ ಅದನ್ನ ನಾವು ನಡೆಸ್ಕೊಂಡು ಹೋಗ್ಬೇಕು. ಇವಾಗ ಅದೇ ಜನಾರ್ದನ್ ಟಕ್ಕರ್ ಅವರು ಮುಂದಿನ ವರ್ಷ ಇದೇ ಸ್ಕೂಲ್ಗೆ ಬಂದಾಗ ನಾವು ಈ ಒಂದು ಸ್ಕೂಲ್ನ ಚೆನ್ನಾಗಿ ಇಟ್ಟು, ಚೆನ್ನಾಗಿ ಕ್ಲೀನಾಗಿಟ್ಟು, ಪ್ರತಿಯೊಂದು ಕ್ಲಾಸಲ್ಲೂ ಕ್ಲಾಸ್ ಟೀಚರ್ಸ್ ಅದನ್ನ ಚೆನ್ನಾಗಿ ಹೇಳ್ಕೊಟ್ಟು ಮಕ್ಕಳು ಮುಂದೆ ಬಂದು ಈ ಒಂದು ಸ್ಕೂಲಿಂದ ಎಂಜಿನಿಯರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಅಥವಾ ಆಂಟ್ರಪ್ರಿನರ್ಸ್ ಆಗಲಿ, ಅಥವಾ ಇನ್ನೇನೋ ಮುಂದೆ ಬಂದ್ರೆ ಅವ್ರಿಗೂ ಸಂತೋಷ, ನಮಗೂ ಸಂತೋಷ, ನಿಮಗೂ ಸಂತೋಷ, ಹೌದಲ್ವಾ? ಇದೇ ನಮ್ಮೆಲ್ಲರ ಆಸೆ. ಈ ಒಂದು ಸ್ಕೂಲ್ನ ಮಾದರಿ ಸ್ಕೂಲ್ ತರ ಮಾಡಿ ನಮ್ಮ DO ಅವರು ಕೆಪ್ಪಯ್ಯ ಅವರು ಹೇಳಿದಾಗೆ ಬೇರೆ ಊರಲ್ಲಿರೋರೆಲ್ಲ ಇದನ್ನ ನೋಡ್ಬಿಟ್ಟು ಈ ಸ್ಕೂಲ್ ತರ ನಾವು ಮಾಡಬೇಕು. ಈ ಸ್ಕೂಲ್ ತರನೇ ನಾವು ಹೊಸ ಸ್ಕೂಲಿಂದ ನಾವು ಒಂದು ಕಟ್ಟಡ ಕಟ್ಟಿಸ್ಕೋಬೇಕು. ಆ ಒಂದು ರೋಲ್ ಮಾಡೆಲ್ ಸ್ಕೂಲ್ ತರ ಇದನ್ನ ನಾವು ಮಾಡಿಸ್ಕೊಂಡು ಬರಬೇಕು. ಅದರಿಂದ ಇದೆಲ್ಲ ಸೇರಿ ಈ ಸ್ಕೂಲ್ನ ಪಾಠ ಹೇಳ್ಕೊಡೋದ್ರಿಂದ ಹೊಡೆದು, ಪಾಠ ಕಲಿಯೋದ್ರಿಂದ ಹಿಡಿದು ಈ ಸ್ಕೂಲ್ನ ಮೇಂಟೈನ್ ಮಾಡಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ ಅಲ್ವಾ? ಪ್ರತಿಯೊಂದು ಎಷ್ಟು ಕ್ಲೀನ್ ಆಗಿ ಎಷ್ಟು ಇದಾಗಿದೆ. ಅವ್ರು ಅವಾಗಲೇ ಹೇಳ್ತಾ ಇದ್ರು ಹೊರಗಡೆ ನಮ್ಮ DO ಅವರು, ನಮ್ಮ ಮನೆಯಲ್ಲಿ ನಾವು ಯಾವ ತರ ಕ್ಲೀನ್ ಆಗಿ ಇಟ್ಟಿರ್ತೀವೋ ಅದೇ ತರ ಇದನ್ನ ನಮ್ಮ ಮನೆ, ನಮ್ಮ ಜಾಗ ಅಂತ ತಿಳ್ಕೊಂಡು ಇದನ್ನ ಮೇಂಟೈನ್ ಮಾಡಿದ್ರೆ ಜನಾರ್ದನ್ ಟಕ್ಕರ್ಗೂ ಸಂತೋಷ, ಓಸ್ಯಾಟ್ಗೂ ಸಂತೋಷ, ನಿಮ್ಗೆ ಟೀಚರ್ಸ್ಗೆ ನಿಮ್ಮ ಹುಡುಗರು ಮುಂದೆ ಬಂತು ಅಂದ್ರೆ ನಿಮಗ್ ಸಂತೋಷ, ಈ ಮಕ್ಕಳು ಮುಂದೆ ಬಂತು ಅಂದ್ರೆ ಈ ಊರಿಗೆ ಸಂತೋಷ, ಈ ಇಡೀ ತಾಲೂಕಿಗೆ ಸಂತೋಷ, ಈ ಇಡೀ ದೇಶಕ್ಕೆ ಸಂತೋಷ, ಹೌದಲ್ವಾ? ಅಲ್ವಾ? ಇವಾಗ ನಾನು ಹಳ್ಳಿಯಿಂದ ಬಂದಿರೋದು, ಬಾಗಲೂರು ಅಂತ ಅಂದ್ಬಿಟ್ಟು, ದೇವನಹಳ್ಳಿ ತಾಲೂಕಲ್ಲಿರೋ ಬಾಗಲೂರು. ನಾನು ನಮ್ಮ ಹಳ್ಳಿನಲ್ಲಿ ಓದ್ತಾ ಇದ್ದಾಗ 1960ರಲ್ಲಿ, ಆವಾಗ 50-60 ವರ್ಷದಿಂದ ಓದ್ತಾ ಇದ್ದಾಗ ಹಳ್ಳಿನಲ್ಲಿ ಬೆಳಗ್ಗೆ ಒಂದು ಬಸ್ ಬೆಂಗಳೂರಿಗೆ ಹೋಗೋದು, ಅದೇ ಬಸ್ ಸಾಯಂಕಾಲ 6 ಗಂಟೆಗೆ ವಾಪಸ್ ಬರೋದು. ಬಸ್ಸೇ ಇರಲಿಲ್ಲ. ಯಾವ್ದಾದ್ರು ಕಾರ್ ಬಂತು ಅಂತಂದ್ರೆ ಹಳ್ಳಿಗೆ ನಾವೆಲ್ಲ ಹುಡುಗರು ಕಾರಿನ ಕಡೆ ಓಡ್ತಾ ಇದ್ದೇವೆ. ಕಾರೇ ನೋಡಿರ್ಲಿಲ್ಲ ನಾವು ಯಾರು ಆ ಕಾಲದಲ್ಲಿ. ಅಂತ
ಹಳ್ಳಿನಲ್ಲಿ ಬೆಳೆದು ಇದೇ ತರ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಬೇಕಾದಷ್ಟು ಜನ ಮುಂದೆ ಬಂದಿದ್ದಾರೆ. ಇವಾಗ ಇಡೀ ಹಳ್ಳಿಗೆ ಆ ಸ್ಕೂಲ್ ಒಂದು ಮಾದರಿ ಹಳ್ಳಿ. ಯಾಕೆ ಅಂದ್ರೆ ಎಷ್ಟೋ ಜನನ ಮುಂದೆ ತಂದಿದೆ. ಅಲ್ಲಿ ಆ ಸ್ಕೂಲ್ನ ನಾವು ಮಾಡಿರೋದು 200 ಜನ ಇದ್ದಿದ್ದ ಮಕ್ಕಳು ಇವತ್ತಿನ ದಿನ 1200 ಜನ ಹೋಗ್ತಾರೆ ಅದೇ ಸ್ಕೂಲ್. ಅದೇ ತರ ನಮ್ಮ ಮಾಸ್ತಿ ಸ್ಕೂಲ್ನಲ್ಲಿ ಇವತ್ತಿನ ದಿನ ಮಿಡಲ್ ಸ್ಕೂಲ್, LKG, UKG, ಪ್ರೈಮರಿ ಸ್ಕೂಲ್, ಮಿಡಲ್ ಸ್ಕೂಲ್, ಹೈಸ್ಕೂಲ್ ಎಲ್ಲ ಸೇರಿ 800 ಜನ ಇದ್ದಾರೆ. ನನಗನ್ಸುತ್ತೆ ಇನ್ನೊಂದು 2 ಅಥವಾ 3 ವರ್ಷದಲ್ಲಿ ಏನಿಲ್ಲ ಅಂದ್ರೂ 1600ರಿಂದ 2000 ಜನ ಇರ್ತಾರೆ. ಅವಾಗ ನಮ್ಗೆ ಇನ್ನೂ ಜಾಸ್ತಿ ಕ್ಲಾಸ್ ರೂಮ್ ಬೇಕು.